Hello guys, welcome back to another brand new vlog. ಇವತ್ತು ಟೈಮ್ ಆಗ್ತಿದೆ 4:45. ನಾವು ಹೊರಟಿದ್ದೀವಿ ದೇವರಾಯನದುರ್ಗ ಹತ್ರ. ದೇವರಾಯನದುರ್ಗನೇ. ಇವತ್ತಿನ ಸ್ಕ್ವಾಡು 4 ಜನ ಹೋಗ್ತಾ ಇರೋದು ಆ್ಯಕ್ಚುಲಿ. ಅದರಲ್ಲಿ ನನಗೆ ಒಬ್ಬನೇ ಗೊತ್ತಿರೋದು, ಅದು ನನ್ನ ಫ್ರೆಂಡು ಅಕ್ಷಯ್. ಬುಲೆಟಲ್ಲಿ ಬರ್ತಾನೆ ನೋಡಿ, ನನ್ನ ಹಳೆ ವೀಡಿಯೋಸಲ್ಲಿ ನೋಡಿದ್ರೆ ನೀವು. ಅವನು ಅವ್ರ ಫ್ರೆಂಡ್ಸ್ ಜೊತೆ ಬರ್ತಾಯಿದ್ದಾರೆ, 2 ಜನ. ಸೊ ಇನ್ನೂ ಕನ್ಫರ್ಮಾಗಿ ಗೊತ್ತಿಲ್ಲ ಯಾವ ಬೈಕಲ್ಲಿ ಬರ್ತಾಯಿದ್ದಾರೆ, ಏನು ಪ್ಲ್ಯಾನ್ ಅಂತ. ದೇವರಾಯನದುರ್ಗ ಅಂತ ಹೇಳಿದ್ವಿ. ಸೊ ಇವಾಗ ನಾನು ಹೊರಟಿದ್ದೀನಿ ಗುರುಗುಂಟೆಪಾಳ್ಯ ಮೆಟ್ರೋ ಹತ್ರ ಮೀಟ್ ಆಗೋಕ್ಕೆ ನನ್ನ ಫ್ರೆಂಡ್ಸ್ ಜೊತೆ. ಹೆಂಗೆ ಬರ್ತಾವೆ ನೋಡಿ ಅವನು. ಸೊ ಇವಾಗ ಬನ್ನಿ ಸೀದಾ ಹೋಗೋಣ. ಆಮೇಲೆ ಅಲ್ಲಿಂದ ನಿಮಗೆ ಬೇಕಿದ್ರೆ ಯಾವ್ಯಾವ ಬೈಕ್ ಹೊಟ್ಟಿದೆ ಅಂತ ತೋರಿಸಿ ಮುಂದಕ್ಕೆ ತೊಗೋಣ ವ್ಲಾಗ್ನ. ಬನ್ನಿ. ND ಫಿಲ್ಟ್ರ್ ಬೇರೆ ಹಾಕ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಈ ವ್ಲಾಗಲ್ಲಿ. ಗೊತ್ತಿಲ್ಲ ಹೆಂಗೆ ಬರ್ತಿದೆ ಫುಟೇಜ್ ಅಂತ. ಎಲ್ಲ ಫುಲ್ ಕತ್ಲು ಕಾಣಿಸ್ತಾ ಇದೆ ನಂದು ಪ್ರಿವ್ಯೂ ಅಲ್ಲಿ. ಮೇ ಸ್ವಲ್ಪ ಬೆಳಕಾದಾದ್ಮೇಲೆ ನಾನು ಹಾಕ್ಬೇಕಾಗಿತ್ತು ND ಫಿಲ್ಟ್ರನ್ನ. ಸೊ ನಿಮಗೆಲ್ಲ ನೆನಪಿದ್ರೆ ನಂದು ಲಾಸ್ಟ್ ವ್ಲಾಗಲ್ಲಿ ಬೈಕ್ ಸ್ವಲ್ಪ ಸೌಂಡ್ ಮಾಡ್ತಾಯಿತ್ತು. ಅದನ್ನು ನನಗೆ ಇನ್ನೂ ಸರಿ ಮಾಡ್ಸೋಕ್ಕೆ ಸರ್ವಿಸಿಗೆ ಬಿಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಅದು ಇನ್ನೂ ಪೆಂಡಿಂಗ್ ಇದೆ. ಮೇಜರ್ ಇಶ್ಯೂ ಏನಿಲ್ಲ ಅಂತ ಕೇಳ್ಪಟ್ಟೆ. ಅದಕ್ಕೆ ಅಷ್ಟೊಂದು ಸೀರಿಯಸ್ಸಾಗಿ ಇದು ಮಾಡಿಸ್ತಾ ಇಲ್ಲ. ಅಂದರೂ ಒಂದು ಸತಿ ಈ ಮಂಡೇ ಅಂದರೆ ಇವತ್ತು ಸಂಡೇ, ನಾಳೆ ಹೋಗಿ ಏನಾದರೂ ಬಿಡೋಕ್ಕಾಗತ್ತಾ ಬೈಕ್ನ ನೋಡಬೇಕು. ಇಲ್ಲ ಅಂದರೆ ಕ್ರಿಸ್ಮಸ್ ಡೇಟ್ 25th ಹೋಗಿ ಬಿಟ್ಬಿಡ್ಬೇಕಷ್ಟೆ. ನೋಡೋಣ. ಇನ್ನು ಏನು ಎಲ್ಲ ಏರುಪೇರು ಆಗ್ಬಿಡಿದೆ ಲೈಫಲ್ಲಿ, ಏನು ಮಾಡೋಣ. ವೈಸರು ಬೇರೆದು ಹಾಕ್ಸ್ಬೇಕು, ಬೇಜಾನ್ ಇದೆ, ಡಿಸ್ಪರ್ಸ್ ಆಗ್ತಿದೆ ಲೈಟು. ವೈಸರ್ ತೆಗಿಯೋಕ್ಕೂ ಆಗಲ್ಲ, ಅಜ್ಜಿ ಎಷ್ಟು ಚಳಿ ಇದೆ. ಪ್ರಾಬಬ್ಲಿ ಮೈ ಫಸ್ಟ್ ವಿಂಟರ್ ರೈಡ್ ಆಫ್ ದಿಸ್ ಇಯರ್. ಬಾಯ್ಸ್ ಆಗಲೇ ರೀಚ್ ಆಗ್ಬಿಟ್ಟವ್ರೆ. ಒಂದು ಸ್ವಲ್ಪ ಪೇಸ್ ಪಿಕ್ ಮಾಡೋಣ. ತುಂಬ ದಿವಸ ಆಗೋಬಿಡಿ ಗ್ಲೌಸ್ ಹಾಕ್ಕೊಂಡು. ಸ್ವಲ್ಪ ಏನದು ಪಾಮ್ ಪೇಯ್ನ್ ಆಗ್ತಾಯಿದೆ, ಮಸಲ್ ಕ್ರಾಂಪ್ಸ್. ಓಕೆ, ಇವಾಗ ಮೀಟ್ ಆಯಿತು ಬಾಯ್ಸ್ ಜೊತೆ, ಹೊರಟಿದ್ದೀವಿ. ಇವತ್ತಿನ ಲೈನಪ್ ಇಲ್ಲೇ ನೋಡ್ಕೊಂಬಿಡಿ. 3 ಜನ ರಾಯಲ್ ಎನ್ಫೀಲ್ಡು, ಒಂದು ಕ್ಲಾಸಿಕ್ 350, ಒಂದು GT 650, ಇನ್ನೊಂದು ಹಿಮಾಲಯನ್, ಹೊಸ ಹಿಮಾಲಯನ್ನು. ಸೊ ಇವಾಗ ಹೊರಟಿದ್ದೀವಿ. ಒಂದು 5 ಗಂಟೆ ಆಗ್ತಾ ಬಂತು. ಬನ್ನಿ ಹೋಗೋಣ. ಬೇಗ ಹೋಗೋದಂದರೆ ಅದು ಫಾಸ್ಟಾಗಿ ಹೋಗೋದಲ್ಲ, ರೈಡ್ ಎಂಜಾಯ್ ಮಾಡ್ಕೊಂಡು ನಿಧಾನಕ್ಕೆ ಹೋಗೋದು. ಖಾಲಿ ರೋಡ್ ಇರ್ಬೇಕಾದ್ರೆ ಚೆತ್ಬಿಡೋಣ, ವಾಪಸ್ ಬರ್ಬೇಕಾದ್ರೆ ಸಿಗಲ್ಲ. ಮಿರರ್ಸ್ ಏನಾರು ಮಾಡಿಸ್ಬೇಕು ಗುರು ಫಸ್ಟು. ಇವತ್ತಿನ ಬೆಳಗ್ಗೆ ಟೆಂಪ್ರೇಚರು ಮನೆ ಬೆಳಗಿನ ಮುಂಚೆ ಚೆಕ್ ಮಾಡಿದೆ,
14 ಡಿಗ್ರೀಸ್. ಅಪ್ಪ, ನೀವು ಒಂದು ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ. ದೋಸ್ಗಳಿಗೆ ಮುಂದೆ ಹೋಗ್ಬಿಡೋಣ, ಅವ್ರ ಜೊತೆ ಪೇಸ್ ಪ್ಯಾಚಪ್ ಮಾಡ್ಕೊಳ್ಳೋಣ. ಇಲ್ಲಿ 4 ಕ್ಯಾಟಗರಿ ಇದೆ. ಒಂದು ಕೆಫೆ ರೇಸರ್, ಇನ್ನೊಂದು ಅಡ್ವೆಂಚರ್, ಇನ್ನೊಂದು ಕ್ರೂಸರು, ಇದೊಂದು ಸ್ಪೋರ್ಟ್. 4 ಕ್ಯಾಟಗರಿ ಕವರ್ ಮಾಡಿದ್ದೀವಿ ಈ ರೈಡಲ್ಲಿ. ನಂದು ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ಇದನ್ನು ಕೊಟ್ಬಿಟ್ಟು ಇದನ್ನು ತೊಗೊಳ್ಳೋಣ ಅಂತ, GT 650. ಆದರೆ ಅದೇ ಪ್ರಾಬ್ಲಮ್ಮು, ಇದನ್ನೇ ತಿಂಗಳಿಗೆ ಒಂದ್ಸತಿ ವಾರಕ್ಕೆ ಒಂದ್ಸತಿ ಎತ್ತುತ್ತೀನಿ. ಅದನ್ನೆಲ್ಲ ಹಂಗೆ ನಿಲ್ಲಿಸ್ಬಿಟ್ರೆ ಬೇಬಿ ಮೇಂಟೆನೆನ್ಸ್ ಹೋಗ್ಬಿಡುತ್ತೆ. ಅದಕ್ಕೆ ತೊಗೊಂಡ್ರೆ ನೆಕ್ಸ್ಟು ದುಡ್ಡು ಕೊಡೋಕ್ಕೆ ಕೈ ಹಾಕಬೇಕು ಅಂತ ಸುಮ್ಮನೆ ಹೋದೆ. ನನ್ನ ನೆಕ್ಸ್ಟ್ ಮೇಜರ್ ಅಪ್ಡೇಟ್ ರೈಡಿಂಗಿಗೆ ರಿಲೇಟೆಡ್ ಅಂದರೆ ನನ್ನ ಪ್ಯಾಂಟ್ಸ್ ಹೋಗ್ಬೇಕು ಗುರು. ಜೀನ್ಸ್ ಹಾಕ್ಕೊಂಡು ಈ ಥಂಡಿಯಲ್ಲೆಲ್ಲ ಇದು ಮಾಡೋಕ್ಕಾಗಲ್ಲಪ್ಪ, ಫ್ರೀಸ್ ಆಗ್ಬಿಡಿದೆ ನನ್ನ ಕಾಲಾಗಲೇ. ಮತ್ತು ಪ್ರಾಬಬ್ಲಿ ಒಂದು ಒಳ್ಳೆ ವಾಟರ್ ಪ್ರೂಫ್ ಜಾಕೆಟು ಆ್ಯಂಡ್ ಪ್ರಾಬಬ್ಲಿ ಹೆಲ್ಮೆಟ್. ಬೂಟ್ಸು ಪ್ಲ್ಯಾನ್ ಇದೆ, ಆದರೆ ಕನ್ಫರ್ಮ್ ಇಲ್ಲ. ಅದು ನನ್ನ ಬೈಕ್ ಅಪ್ಗ್ರೇಡ್ ಜೊತೆ ಪ್ಲ್ಯಾನ್ ಆಗಿರೋದು. ನನ್ನ ಬೈಕ್ ಅಪ್ಗ್ರೇಡ್ ಡಿಲೇ ಮೇಲೆ ಡಿಲೇ ಆಗಿ ನಾನೇ ಸುಸ್ತಾಗ್ಬಿಟ್ಬಿಟ್ಟಿದ್ದೀನಿ, ಯಾವಾಗ ಬರೋದೋ ಬರಲಿ ಅಂತ. ಅದಕ್ಕೆ ಅದೊಂದಿದೆ. ಹೆಲ್ಮೆಟು ಅಷ್ಟೇ, ಪ್ರಾಬ್ಲಿ ನಾನು ಹೊಸ ಬೈಕ್ ಜೊತೆನೇ ತೊಗೊಳೋದು. ಆದರೆ ಪ್ಯಾಂಟನ್ನು ತೊಗೋಬೇಕು. ಬೈಕ್ ಒಂದು ಸ್ವಲ್ಪ ವಾಬ್ಲಿ ಇದೆ ಇವತ್ತು, ಏನಕ್ಕೆ ಗೊತ್ತಿಲ್ಲ. ಈ ಟೈಮಲ್ಲಿ ಓಡೋದಂದರೆ ಒಂದೇ ಒಂದು ಡಿಸಡ್ವಾಂಟೇಜ್ ಏನಂದರೆ ಬೇಜಾನ್ ಲಾರಿಗಳು ಸಿಗ್ತವೆ ರೋಡಲ್ಲಿ. ನಂದು ಇವಾಗಿರೋ ಕರೆಂಟ್ ಹೆಲ್ಮೆಟಲ್ಲಿ ಏನೊಂದು ಪ್ರಾಬ್ಲಮ್ ಅಂದರೆ MTಗೆ ಏನದು ನಾರ್ಮಲ್ ಪಿನ್ ಲಾಕ್ ಬರುತ್ತಲ್ಲ, ಅದು ಫಿಟ್ ಆಗಲ್ಲ MT ಹೆಲ್ಮೆಟ್ಸ್ಗೆ. ಏನಾದ್ರು ಜುಗಾಡ್ ಮಾಡಿ ಹಾಕ್ಬೇಕು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನನ್ನ ಕರೆಂಟ್ ಇವಾಗ ಹೆಲ್ಮೆಟ್ಗೆ ಏನೂ ಹಾಕಿಲ್ಲ, ನಾನು ಪಿನ್ ಲಾಕು ಏನೂ ಹಾಕಿಲ್ಲ, ಆ್ಯಂಟಿ ಫೋಗರು ಹಾಕಿಲ್ಲ. ಲೈಟೇನೋ ಆಗ್ಬಿಡೈತೆ, ಆಫ್ ಮಾಡೋಣ. ಅದನ್ನು ಒಂದು ಚೆಕ್ಔಟ್ ಮಾಡಿಸ್ಬೇಕು. ಇಲ್ಲ ನನ್ನೇನು ಪ್ಲ್ಯಾನ್ ಇಲ್ಲ ಅಂದರೆ ಇದನ್ನು ಫುಲ್ ತೆಗ್ಸೇ ಬಿಡ್ತೀನಿ. ಇವಾಗ ಹಾಕ್ಸಿರೋ ಏನದು ಫಾಗ್ ಲ್ಯಾಂಪ್ಸು ತೆಗ್ಸ್ಬಿಟ್ಟು ಇನ್ನೂ ಪವರ್ಫುಲ್ ಆಗಿರೋದು ಸ್ವಲ್ಪ ಹಾಕ್ಸ್ಬೇಕು. ಹೋಗಿ ಎಂಕ್ವೈರಿ ಮಾಡ್ಕೊಂಡು ಬಂದಿದ್ದೀವಿ. ಹೋಗಿ ಇದನ್ನು ತೆಗ್ಸಿ ಹಾಕ್ಸೋದಷ್ಟೇ ಇನ್ನೂ ಬಾಕಿ ಇರೋದು. ಏನು ಮಾಡ್ತಾವನು ಗುರು ಇವನು ಬಸ್ಸವನು? ಫುಲ್ ಕಾಂಟ್ಲೆಟ್ ಗೌಸ್ ಹಾಕೊಂಡಿದ್ದೀನಿ. ಸಮ್ಮರಲ್ಲಿ ನನ್ನ ಮಗನ ಬೇರ್ತಾ ಇರುತ್ತೆ ಕೈಯೇ. ವಿಂಟರಲ್ಲಿ ಏನೋ ಫೀಲ್ ಆಯ್ತಲ್ಲ ನಂಗೆ ಗ್ಲೌಸ್ ಹಾಕೊಳ್ಳೆ. ಏನೋ ಫೀಲ್ ಆಗ್ತಾಯಿದೆ ಅಂದರೆ ಚಳಿ ಆಗ್ತಾಯಿಲ್ಲ ಅಂತಲ್ಲ, ಲಿಟ್ರಲಿ ನನ್ನ ಕೈ ಫೀಲ್ ಆಗ್ತಾಯಿಲ್ಲ ನನಗೆ. ಹೋಗಕ್ಕೆ ಬಿಡು ಗುರು. ಆ ಥರ ಸ್ಲೋ ಟ್ರಾಫಿಕ್ ಆಗ್ಬಿಟ್ರೆ ನನ್ನ ವೈಸರ್ ಫುಲ್ ಫಾಗಪ್ ಆಗ್ಬಿಡುತ್ತೆ. ಈ ಚಳಿಯಿಂದ ನನ್ನ ಮುಂದೆ ಸ್ಪೀಡ್ ಕ್ಯಾಚಪ್ಪೇ ಆಗ್ತಾಯಿಲ್ಲ ನನಗೆ. ಯಾವಾಗ ಜಾಸ್ತಿ ಸ್ಪೀಡ್ ಹೊಡಿತೀನೋ ನನ್ನ ಮಗಂದು ಫುಲ್ ಚಳಿಯಾಗಿ ಸ್ಟಾರ್ಟ್ ಆಗ್ಬಿಡ್ತಾನೆ, ನಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತೀನಿ, ಸ್ಲೋ ಡೌನ್ ಮಾಡ್ಕೊಂಡ್ಬಿಡ್ತೀನಿ. ಈ ರೈಡಲ್ಲಿ ನಾವು ಅಕ್ಷಯ್ ಕ್ಯಾಟಗರಿಗೆ ಬಂದ್ಬಿಟ್ಟಿದ್ದೀವಿ.
ಸ್ವಲ್ಪ ಓಪನ್ ಇಡಲೇಬೇಕು ನಾನು ವೈಸರ್ನ, ಇಲ್ಲಾಂದರೆ ನನ್ನ ಮಗನ ಎಷ್ಟು ಫಾಗ್ ಹಾಕಿದ್ದಾರೆ ಮುಂದೆ ಕಾಣಿಸ್ತಾನೆ ಇಲ್ಲ ನನಗೆ. ಓಕೆ, ಎಲ್ಲ ವಾಪಸ್ ಮೀಟಪ್ ಆದ್ವಿ. ಇವಾಗ ಏನೊಂದು 15-20 ಕಿಲೋಮೀಟ್ರ್ನೂ ಇರಬೇಕು ಮೋಸ್ಟ್ಲಿ. ವೈಸರ್ ಫುಲ್ ಫಾಗಪ್ ಆಗ್ಬಿಡಿದೆ. ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಲ್ಲಿ ತನಕ. ಅಜ್ಜಿ ಈ ಹೈಬಿ ಹಾಕೊಂಡು ಹೋಗ್ಬಿಡ್ತಾರಲ್ಲ, ಏನಂದ್ರೆ ಏನೂ ಕಾಣಿಸಲ್ಲ ಗುರು. ರಿಸರ್ವ್ ಬಿತ್ತು ಗಾಡಿ. ಮುಂದೆ ಎಲ್ಲಾದರೂ ಪಂಪ್ ಸಿಕ್ಕಿದ್ರೆ ಹಾಕ್ಸ್ಕೋಬೇಕು. ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿನೇ ಬ್ರೇಕ್ಸ್ ತೊಗೊತಾ ಇದ್ದೀವಿ, ಏನಕ್ಕಂದರೆ ಚಳಿ ಹ್ಯಾಂಡಲ್ ಆಗ್ತಾ ಇಲ್ಲ. ಬನ್ನಿ ಒಂದು ಟೀ ಬ್ರೇಕ್ ತೊಗೊಂಡು ವಾಪಸ್ ತೊಗೊಳ್ಳೋಣ. ಶಾರ್ಟ್ ಟೀ ಬ್ರೇಕ್ ಮುಗಿಸ್ಕೊಂಡು ಇವಾಗ ಮೇಗಡೆ ಹತ್ತಾ ಇದ್ದೀವಿ. ಹೆವಿ ಚಳಿ ಗುರು. ಟೀ ಬ್ರೇಕಿಗೆ ನಿಲ್ಸಿರ್ಬೇಕಾರೆ ಹಂಗೆ ಬ್ಯಾಟ್ರಿನೂ ಫುಲ್ಲು ಖಾಲಿ ಆಗೋಗಿತ್ತು ಆಲ್ಮೋಸ್ಟು. ಸೊ ಅದನ್ನು ಚೇಂಜ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮೇಗಡೆ. ಕ್ರೇಜಿ ಫಾಗು. ಒಂದೇ ಪ್ರಾಬ್ಲಮ್ ಇವಾಗ ನನಗೆ, ನನ್ನ ಮಗಂದು ಮಧ್ಯದಲ್ಲಿ ಹೋಯ್ತಾವ ನನ್ನ ಮಗ. ನಂದು ಹೆಲ್ಮೆಟ್ಗೆ ಪಿನ್ ಆಗಿಲ್ವಲ್ಲ, ನನ್ನ ವೈಸರ್ ಓಪನ್ ಮಾಡ್ಕೊಂಡೇ ಓಡಿಸ್ಬೇಕು. ಆದರೆ ಸ್ವಲ್ಪನಾದ್ರು ಓಪನ್ ಇರಬೇಕು, ಇಲ್ಲಾಂದರೆ ಫುಲ್ ಫಾಗ್ ಆಗ್ಬಿಡುತ್ತೆ. ಅಮ್ಮ ಇಲ್ಲೊಂದು ಲೇಕ್ ಇದೆ. ಈ ಫಾಗಿ ಅದು ಕಾಣಿಸ್ತಾನೆ ಇಲ್ಲ, ಲೇಕ್ ಹಂಗಾಗ್ಬಿಡಿದೆ. ಕ್ರೇಜಿ ಫುಲ್ ಫಾಗ್ ತುಂಬ್ಕೊಂಬಿಡಿದೆ. ರೋಡ್ ಚೆನ್ನಾಗಿಲ್ಲ, ಸ್ವಲ್ಪ ಸ್ಲೋ ಆಗಿ ಹೋಗೋಣ. ಕರ್ವ್ಸ್ ಚೆನ್ನಾಗಿದೆ ಈ ರೋಡ್ದು, ಪೆನುಕೊಂಡ ಥರ. ಅಷ್ಟೊಂದು ಏನದು ಸ್ಟೀಪ್ ಕರ್ವ್ಸ್ ಇಲ್ಲ, ಅಂದರೂ ಸೈಕಾಗಿದೆ. ಕೈ ಫ್ರೀಸ್ ಆಗಿರೋದಕ್ಕೂ ಇಲ್ಲಿ ಟರ್ನಿಂಗ್ಸ್ ಇರೋದಕ್ಕೂ ಹೆವಿ ಕ್ರೇಜಿಯಾಗಿ ನೋವು ಬರ್ತಾ ಇದೆ. ಒಳ್ಳೆ ಕೆಳಗಡೆ ಇಳಿತಾ ಇದ್ದೀವಿ. ಅಲ್ಲಿ ಇಳಿಸ್ಕೊಂಡು ಸ್ವಲ್ಪ ಫೋಟೋಶೂಟು ವಿಡಿಯೋ ಎಲ್ಲ ಮಾಡೋದೆಲ್ಲ ಮುಗೀತು. ಇವಾಗ ಕೆಳಗಡೆ ಒಂದು ಲೇಕ್ ಹತ್ರ ನಿಲ್ಸಿದ್ವಲ್ಲ ಆವಾಗಲೇ,
ಅಲ್ಲಿ ಹೋಗಿ ಇನ್ನೊಂದು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ. ನಾನು ಒಂದು ಸೆಕೆಂಡಿಗೆ ಗಾಬರಿ ಆಗೋದೆ, ಬ್ಯಾಗೇ ಹಾಕ್ಕೊಂಡಿರೋಲ್ಲ ನಾನು ಅಂತ. ಆಮೇಲೆ ನೆನಪಾಯ್ತು ಅವನ ಹತ್ರ ಐತೆ ಅಂತ. ಓಕೆ, ಮತ್ತು ಇನ್ನೇನು ವಾಪಸ್ ಹೋಗ್ಬೇಕಾದ್ರೆ ಇನ್ನೇನು ವ್ಲಾಗ್ ಮಾಡಲ್ಲ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಅಥವಾ ಮುಗಿಸ್ತೀನಿ. ಏನೇ ಇಷ್ಟ ಆಗಿರೋ ವಿಡಿಯೋದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ. ಹಾಗೆ ನೆಕ್ಸ್ಟ್ ನಾವು ಎಲ್ಲರೂ ಹೋಗ್ಬೇಕಂತ ಇಷ್ಟಪಟ್ಟರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಖಂಡಿತ ಟ್ರೈ ಮಾಡ್ತೀವಿ ಹೋಗೋಕ್ಕೆ. ಓಕೆ ಗೈಸ್, ಇದನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಖುಷಿಯಾಗಿರಿ, ನೀವು ಅಕ್ಕಪಕ್ಕದಲ್ಲಿರೋರನ್ನ ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಸಿಯಾ, ಟಾಡಾ, ಬಾಯ್ ಬಾಯ್.